ಮಹಿಳಾ ಮೀಸಲಾತಿ ಮಸೂದೆಯ ಜಾರಿಗೆ ಕಾಂಗ್ರೆಸ್ ಅಡ್ಗಾಲು ಹಾಕ್ತಾ ಇದೆ ಎಂಬ ಬಿಜೆಪಿ ನಾಯಕರ ಆರೋಪಗಳನ್ನ ಎಐಸಿಸಿ ಮಹಿಳಾ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಮಲಾಕ್ಷಿ ರಾಜಣ್ಣ ಅವರು ತಳ್ಳಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಂದಿಗೂ ಮಹಿಳಾ ಮೀಸಲಾತಿಯ ಪರವಾಗಿಯೇ ಇದೆ, ಆದರೆ ಬಿಜೆಪಿಯು ಇದನ್ನ ಚುನಾವಣಾ ಗಿಮ್ಮಿಕ್ ಆಗಿ ಬಳಸಿಕೊಳ್ತಾ ಇದೆ ಎಂದು ಕಿಡಿಕಾರಿದ್ರು. ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿ ಮಸೂದೆಯನ್ನ ಮುಂಬರುವ ಚುನಾವಣಾ ಅಜೆಂಡಾ ಮತ್ತು ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಯೊಂದಿಗೆ ತಳ್ಳಹಾಕ್ತಾ ಇದೆ. ಈ ಮಸೂದೆಯು ತಕ್ಷಣವೇ ಜಾರಿಗೆ ಬರುವಂತಿಲ್ಲ, ಬದಲಾಗಿ ವರ್ಷಗಳ ಕಾಲ ವಿಳಂಬವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಎಂದಿದ್ದಾರೆ. ಬಿಜೆಪಿ ಈ ದ್ವಂದ್ವ ನೀತಿಯನ್ನ ನಾವು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಮಹಿಳಾ ಮೀಸಲಾತಿಯನ್ನಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಮಹಿಳೆಯರಿಗೆ ರಾಜಕೀಯ ಶಕ್ತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ದೊಡ್ಡದಾಗಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರವು ಸಹಜವಾಗಿ ಜಾರಿಗೆ ತಂದಿದ್ದ ಬಿಲ್ಗೆ ನಾವು ಈಗಲೂ ಒಪ್ಪಿಗೆ ನೀಡ್ತೇವೆ, ಆದರೆ ಬಿಜೆಪಿಯು ತನ್ನ ರಾಜಕೀಯ ಲಾಭಕ್ಕಾಗಿ ಬಿಲ್ನಲ್ಲಿ ತಂದಿರುವ ಬದಲಾವಣೆಗಳು ಮಹಿಳೆಯರಿಗೆ ತಕ್ಷಣಕ್ಕೆ ನ್ಯಾಯ ಒದಗಿಸುವುದಿಲ್ಲ. ಬಿಜೆಪಿ ನಾಯಕರು ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂಬ ಮಾತನಾಡ್ತಾ ಇದೆ. ಮತ್ತೆ ಇದು ಅಪಪ್ರಚಾರ, ಕೇವಲ ಸುಳ್ಳು. ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ಸದಾ ಬದ್ಧವಾಗಿದೆ. ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಿಜೆಪಿ ಇಂತಹ ತಂತ್ರಗಳನ್ನ ಮಾಡ್ತಾ ಇದೆ ಎಂದು ಕಮಲಾಕ್ಷಿ ರಾಜಣ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅನುಮೋದನೆ ಮಾಡ್ತಾರೆ ಈ ಬಿಲ್ ಅನ್ನು. ಆದ್ರೆ 23ರಲ್ಲಿ ಕಾಯ್ದೆಯಡಿ ವಿರೋಧ ಪಕ್ಷಗಳೆಲ್ಲರೂ ಸಹ ಒಕ್ಕಲಿಂದ ಆಗ್ರಹಿಸ್ತಾರೆ, ಈ ಬಿಲ್ ಅನ್ನ ನೀವು ನೋಟಿಫಿಕೇಶನ್ ಮಾಡಿ ಮತ್ತೆ ಅನುಮೋದನೆ ಆಗಿದೆ ಈ ಬಿಲ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಬಿಜೆಪಿ ಅವರಿಗೆ ಒತ್ತಡ ಹಾಕ್ತಾರೆ. ಈಗ ನೋಡ್ತಾ ಇದ್ದೀರಿ, ಈ ದೇಶದಲ್ಲಿ ಒಂದು ಮಹಿಳಾ ರಿಸರ್ವೇಷನ್ ಬಿಲ್ಲು ಸಂಬಂಧಪಟ್ಟ ಹಾಗೆ ಬಿಜೆಪಿ ಸರ್ಕಾರದವರು ವಿರೋಧ ಮಾಡ್ತಾ ಇದ್ದಾರೆ. ನಾವು ಆ ವಿರೋಧವನ್ನು ಖಂಡಿಸ್ತೀವಿ. ಏಕೆಂದರೆ ಈ ಬಿಲ್ಲು, ಮಹಿಳಾ ರಿಸರ್ವೇಷನ್ ಬಿಲ್ಲು ಈಗ ಆಲ್ರೆಡಿ ಪಾಸ್ ಆಗಿದೆ. ಅದು 2 ಬಾರಿ ಪಾಸ್ ಆಗಿರುತ್ತದೆ. 2010ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟು, UPA ಗೌರ್ಮೆಂಟು ಈ ಬಿಲ್ಲನ್ನು ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡ್ತಾರೆ. ಆದರೆ ಅದೇ ಬಿಜೆಪಿಯವರು ಮತ್ತು ವಿರೋಧ ಪಕ್ಷದವರೆಲ್ಲರೂ ಸಹ ವಿರೋಧ ಮಾಡಿ ಲೋಕಸಭೆಯಲ್ಲಿ ಈ ಬಿಲ್ ಫೇಲ್ಯೂರ್ 2023 ಸೆಪ್ಟೆಂಬರ್ 20ನೇ ತಾರೀಕು ಲೋಕಸಭೆಯಲ್ಲಿ